ಮೊಟ್ಟಮೊದಲಾಗಿ ಏಪ್ರಿಲ್ 22ನೇ ತಾರೀಕು ನಮ್ಮ ರಾಷ್ಟ್ರದ ಕಾಶ್ಮೀರ ಪ್ರಾಂತ್ಯದ ಪಹಲ್ಗಾಮ್ನಲ್ಲಿ ಆದಂತಹ ಒಂದು ಕಹಿ ಘಟನೆ, ಅದರಿಂದಾಗಿ ಭಯೋತ್ಪಾದನೆಯ ಗುಂಡಿಗೆ 26 ಜನ ಪ್ರವಾಸಿಗರು ತಮ್ಮ ಪ್ರಾಣವನ್ನು ಕಳ್ಕೊಂಡಂಥದ್ದು ಎಲ್ಲರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತೇನೆ. ಹಾಗೂ ಆ ಕುಟುಂಬ ವರ್ಗಕ್ಕೆ ಈ ನಷ್ಟವನ್ನು ಭರಿಸುವಂಥ ಶಕ್ತಿ ಭಗವಂತ ನೀಡಲಿ ಅಂತ ನಾನು ಆಶಿಸ್ತೇನೆ. ತದನಂತರದಲ್ಲಿ ಭಾರತ ಸರ್ಕಾರ ಈ ದೇಶದ ನೆಲೆ, ನಮ್ಮ ರಾಷ್ಟ್ರದ ಗಡಿಗಳನ್ನು ಕಾಪಾಡುವಂತಹ ದೃಷ್ಟಿಯಿಂದ ತಗೊಂಡಂತಹ ತೀರ್ಮಾನಕ್ಕೆ ಪ್ರತಿಯೊಬ್ಬ ಭಾರತೀಯೂ ಕೂಡ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಕೇಂದ್ರ ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟು ನಾವು ನಮ್ಮ ಶಕ್ತಿಯನ್ನು ಭಯೋತ್ಪಾದನೆಯ ವಿರುದ್ಧ ಸಾರಿಸುವಂತಹ ಕೆಲಸಕ್ಕೆ ಕೇಂದ್ರ ಸರ್ಕಾರ ಏನು ಮುಂದಾಗಿತ್ತು ಅದನ್ನು ನಾವೆಲ್ಲರೂ ಬೆಂಬಲಿಸಿದ್ದೇವೆ. ಇವತ್ತು ನಾವು ನಿಮ್ಮ ಮುಂದೆ ಬಂದಿರುವಂಥ ಕಾರಣ ಆದರೂ ಇಷ್ಟೇ, ನಮ್ಮೆಲ್ಲರ ರಕ್ಷಣೆ, ದೇಶದ ರಕ್ಷಣೆ ಮಾಡ್ತಾ ಇರುವಂತಹ ವೀರ ಸೇನಾನಿಗಳು, ಯೋಧರು ನಿರಂತರವಾಗಿ ನಮ್ಮ ರಕ್ಷಣೆಗಾಗಿ ನಿಲ್ತಿರುವಂತಹ ಪರಿಣಾಮವಾಗಿ ಅನೇಕರು ತಮ್ಮ ಪ್ರಾಣವನ್ನೇ ತ್ಯಜಿಸ್ತಾ ಇದ್ದಾರೆ. ಅನೇಕರಿಗೆ ಗಾಯಗಳಾಗಿ ಚಿಕಿತ್ಸೆಯನ್ನು ಪಡೆಯುವಂತಹ ಸನ್ನಿವೇಶಗಳು ಕಾಣ್ತಾ ಇದ್ದೇವೆ. ಪ್ರತಿಯೊಬ್ಬ ಭಾರತೀಯೂ ಕೂಡ ಈ ಸೇನೆಯ ಜೊತೆಗೆ ಬೆನ್ಬಾಗಲಾಗಿ ನಾವು ನಿಲ್ತೇವೆ ಅನ್ನೋ ಒಂದು ವಿಶ್ವಾಸ ಮೂಡಿಸುವಂಥದ್ದಕ್ಕೆ ಮೈಸೂರು ನಗರದಲ್ಲಿ ಒಂದು ಬಹುತ್ವವಾದಂತಹ ರಕ್ತದಾನ ಶಿಬಿರವನ್ನು ಹಮ್ಮಿಕೋಬೇಕು. ಇದರಿಂದಾಗಿ ಭಾರತೀಯ ಸೇನೆಗೆ ಒಂದು ಬಲವನ್ನು ತುಂಬಿಕೊಡಬೇಕು ಅಂತಾಗಿ ಹೇಳಿ ಇದನ್ನು ನಾವು ಆಯೋಜಿಸಿದಂತಹ ಸಂದರ್ಭದಲ್ಲಿ ನೋಡಿ, ನಾನು ಹೇಳುವಂಥದ್ದು ಜವಾಬ್ದಾರಿ, ನಮಗೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅಧಿಕಾರ ನಡೆಸಿ ಅಂತ ಯಾರು ಕೊಟ್ಟಿರ್ತೀವಿ ಅದು ಅವ್ರದ್ದೇ ಜವಾಬ್ದಾರಿ. ಒಳ್ಳೆಯದಾದರೂ ಅವರ ತಲೆಗೆ ಹೋಗುವಂಥದ್ದು, ಕೆಟ್ಟದ್ದಾದರೂ ಅವರ ತಲೆಗೆ ಹೋಗಬೇಕಾಗಿರುವಂಥದ್ದು. ಆದರೆ ಸಲಹೆ ಸಹಕಾರಗಳನ್ನ ಕೇಳಬೇಕಾಗಿರುವಂಥದ್ದು ಯಾರು ಆಡಳಿತದ ವ್ಯವಸ್ಥೆಯಲ್ಲಿದ್ದಾರೆ ಅವ್ರು ಮಾಡಬೇಕಾಗುತ್ತೆ. ಈ ಹಂತದಲ್ಲಿ ಇದರ ಶ್ರೇಯಸ್ಸು ಯಾರಿಗೆ ಹೋಗಬೇಕು, ಯಾರು ಪಡ್ಕೋಬೇಕು ಅನ್ನೋದು ನಾವು ಇಲ್ಲಿ ಪೈಪೋಟಿ ನಡೆಸೋದಲ್ಲ. ಅದು ಏನೇ ಆಗಿದ್ರೂ ಕೂಡ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ, ಪ್ರಜಾತಂತ್ರ ವ್ಯವಸ್ಥೆಯ ಮುಖ್ಯಸ್ಥರು ಯಾರಿರ್ತಾರೋ ಅವರಿಗೆ ಸಂಪೂರ್ಣವಾದಂಥ ಬೆಂಬಲವನ್ನು ನಾವು ಈಗಾಗಲೇ ಕೊಟ್ಟಿದ್ದೇವೆ. ಅವರಿಗೆ ನಾವು ಕೃತಜ್ಞತೆ ಮತ್ತು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಚರ್ಚೆ ಅನವಶ್ಯಕ. ನೋಡಿ, ನಾನು ಒಂದು ಹೇಳ್ತೇನೆ, ತಪ್ಪು ನನ್ನಿಂದ ಆದರೂ ಕೂಡ ಸಹಜವಾಗಿ ಮನುಷ್ಯನ ಸ್ವಭಾವ ಏನಾದರೂ ಮಾಡಿದಾಗ ನನ್ನಿಂದ ಆಯಿತು ಅಂತ ಹೇಳ್ಕೊಳ್ಳುವಂಥದ್ದು ಸಹಜ. ಆದರೆ ನಾನು ಹೇಳುವಂಥದ್ದು, ನಾನು ಅಂಥ ವಿಚಾರ ವ್ಯಕ್ತಪಡಿಸಿದ್ರು ಕೂಡ ಅದನ್ನು ಏನು ಸಾರ್ವಜನಿಕವಾಗಿ ಮಾಧ್ಯಮದವರು ಮುದ್ರಣೆ ಅಥವಾ ವಿತರಣೆ ಮಾಡುವಂತಹ ಸಂದರ್ಭದಲ್ಲಿ ಅದನ್ನು ಕಡಿವಾಣ ಹಾಕುವಂತಹ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಇದನ್ನು ದಯವಿಟ್ಟು ನಾನು ಹೇಳುವಂಥದ್ದು, ದೇಶದ ವಿಚಾರ ಬಂದಂತಹ ಸಂದರ್ಭದಲ್ಲಿ ಯಾರಕ್ಕಿಂತನೂ ದೊಡ್ಡವನಲ್ಲ. ಅದನ್ನು ಕಡಿವಾಣ ಹಾಕುವಂಥದ್ದು ನಿಮ್ಮ ಮೂಲಕ ಹಾಕಿದಂತಹ ಸಂದರ್ಭದಲ್ಲಿ ಮಾತಾಡುವಂಥವ್ರು ಮುಂದಿನ ದಿನಗಳಲ್ಲಿ ಅದು ನಿಲ್ಲಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ.
ನೋಡಿ, ಒಂದು ನಾನು ಹೇಳ್ತೇನೆ, ದೇಶದ ಇಲ್ಲ ನೋಡಿ, ದೇಶದ ಆಂತರಿಕ ವಿಚಾರಗಳಿಗೆ ಮಾತಾಡುವಂತಹ ಜವಾಬ್ದಾರಿ ಇರುವಂಥದ್ದು ನಮ್ಮವ್ರಿಗೆ. ನಾವು ಯಾರೂ ಇದು ನಮಗೋಸ್ಕರ ಮಾಡಿ ಅಂತ ಕೇಳಿದ್ದಲ್ಲ. ಆದರೆ ನಡೀತಿರುವಂಥ ಯುದ್ಧವನ್ನು ನಾವು ಕದನ ಮಾಡುವಂಥದ್ದಕ್ಕೆ ಅದು ಯಾರೇ ಪ್ರಯತ್ನ ಮಾಡಿದರೂ ಕೂಡ ಅದು ಈ ಹಂತದಲ್ಲಿ ಯಾಕೆ ಮಾಡಿದ್ರಿ, ಏನು ಮಾಡಿದ್ರಿ ಅನ್ನೋದಲ್ಲ. ಒಂದು ಕಡೆ ನಾವು ಯುದ್ಧನ ನಾವು ಅದನ್ನು ವಿರಾಮ ಮಾಡಿಸಿ, ಇನ್ನೊಂದು ಕಡೆಗೆ ಏನು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡಿಂಗಿಂದ ಹಣ ಬಿಡುಗಡೆ ಮಾಡಿಸುವಂಥದ್ದು ಎಷ್ಟು ಸರಿ, ಇದೆಲ್ಲ ಚರ್ಚೆ ಮಾಡಬೇಕಾದ್ರೆ ಅದು ರಾಷ್ಟ್ರ ಮಟ್ಟದಲ್ಲಿ ನಾವು ಏನು ವಿದೇಶಾಂಗ ಸಚಿವಾಲಯ ಇವತ್ತು ಅದನ್ನು ಚರ್ಚೆ ಮಾಡಬೇಕಾಗಿರುವಂಥದ್ದು. ಪ್ರತಿಯೊಬ್ಬರು ಪ್ರತಿ ವಿಚಾರದಲ್ಲೂ ಕೈ ಹಾಕ್ತಾರೆ, ಬಾಯಿ ಹಾಕ್ತಾರೆ ಅಂತ ಹೇಳಿದಾಗ ಅದು ನಮ್ಮ ಭದ್ರತೆಗೆ ಅದು ಎಲ್ಲೋ ಒಂದು ಕಡೆಗೆ ಶೋಭೆ ತರುವಂಥದ್ದಲ್ಲ. ದೇಶದ ಜೊತೆ ನಾವಿದ್ದೇವೆ. ನಾವು ಕೊಡುವಂತಹ ಶಕ್ತಿ, ಜವಾಬ್ದಾರಿ ತಗೊಂಡು ಕೆಲಸ ಮಾಡುವಂಥವರು ಗ್ರಹಿಸಿಕೊಂಡು ಕೆಲಸ ಮಾಡಿದಾಗ ಅದು ನಮ್ಮ ದೇಶಕ್ಕೂ ಒಳ್ಳೆಯದಾಗುತ್ತೆ ಮತ್ತು ನಮ್ಮ ದೇಶದ ಬೆಳವಣಿಗೆಗೂ ಒಳ್ಳೆಯದಾಗುತ್ತೆ ಅಂತ ನಾನು ಭಾವಿಸ್ತೇನೆ. ನೋಡಿ, ಯುದ್ಧದ ವಿಚಾರ ಅಥವಾ ಯುದ್ಧದ ವಿರಾಮದ ವಿಚಾರ ನಾವು ಯಾರೂ ತೀರ್ಮಾನ ತಗೊಂಡಿದ್ದಲ್ಲ. ತೀರ್ಮಾನ ತಗೊಂಡಂತಹ ವ್ಯಕ್ತಿಗಳು ಅಥವಾ ಆ ಸಚಿವಾಲಯ ಸ್ಪಷ್ಟತೆಯಿಂದ ಇವತ್ತವರೆಗೂ ಯಾವುದೇ ಸಂದೇಶ ಕೊಟ್ಟಿಲ್ಲ. ಜೊತೆಗೆ ಯುದ್ಧ ವಿರಾಮ ಸಂಜೆ 5 ಗಂಟೆಯಿಂದ ಜಾರಿಗೆ ಬರುತ್ತೆ ಅಂತ ಹೇಳಿದ ಮೇಲೆಯೂ ಕೂಡ ರಾತ್ರಿ ವೇಳೆಯಲ್ಲಿ ನಡೆದಂತಹ ಬಾಂಬ್ ಶೆಲ್ಲಿಂಗು ಏನೇನಾಯಿತು ಅನ್ನೋದು ನಾವು ನೋಡಿದ್ದೇವೆ. ಎಲ್ಲಿ ಚರ್ಚೆ ಆಯಿತು, ಯಾರ್ಯಾರು ಒಪ್ಕೊಂಡ್ರು ಅನ್ನೋದು ಕೂಡ ಸ್ಪಷ್ಟತೆಯಿಂದ ಕೂಡಿಲ್ಲ. ಆದರೆ ಒಂದು ನಂಬಿಕೆ ಏನಾಗಿದೆ, ವಿದೇಶಾಂಗ ಕಾರ್ಯದರ್ಶಿಗಳು ಇದು ಜಾರಿಗೆ ಬಂದಿದೆ ಅಂತ ಹೇಳಿದ್ದ ನಾವು ನಂಬಿದ್ದೇವೆ. ಸೊ ಆ ಕಾರಣದಿಂದ ನಮಗೇನಾಗುತ್ತೆ, ನಾವು ಏನೇ ಚರ್ಚೆ ಮಾಡೋಕ್ಕೆ ಹೋದಾಗ ಅದು ದೇಶದ ಮೇಲೆ ಪರಿಣಾಮ ಬೀಳಬಾರ್ದು. ಆ ಕಾರಣದಿಂದ ನಮಗೆ ಮಧ್ಯಪ್ರವೇಶ ಮಾಡೋದಂಥವ್ರಿಗೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಂಥದ್ದು ಯಾರು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಡಳಿತದ ವ್ಯವಸ್ಥೆಯಿಂದ ಕೂಡಿರುವಂತಹ ಕೇಂದ್ರ ಸಚಿವರು, ಪ್ರಧಾನಿ ಇದು ದೇಶಕ್ಕೆ ತಿಳಿಸಬೇಕಾಗಿರುವಂಥ ಜವಾಬ್ದಾರಿ ಇದೆ. ಯುದ್ಧ ವಿರಾಮ ಮಾಡುವಂಥ ಅವಶ್ಯಕತೆ ಇತ್ತ ಅಥವಾ ಆಗಿರುವಂಥ ಪರಿಣಾಮಗಳು ಏನು, ಸ್ಪಷ್ಟವಾಗಿ ನೀವು 9 ಸ್ಥಳಗಳಲ್ಲಿ ದಾಳಿ ಮಾಡಿದಂಥ ಪರಿಣಾಮ ಏನಾಯಿತು, ಎಷ್ಟು ಜನ ನಿಮಗೆ ಅದರಿಂದ ಆದಂಥ ಯಶಸ್ಸೇನು, ಅಥವಾ ಅವರು ಮಾಡಿದಂಥ ಸಂದರ್ಭದಲ್ಲಿ ನಮ್ಮಿಂದ ಏನಾಯಿತು, ಯುದ್ಧ ವಿರಾಮ ಆಗಿ 4 ದಿನಗಳ ನಂತರ ಇಷ್ಟು ಜನ ಯೋಧರು ಸತ್ತರು, ಇಷ್ಟು ಜನಕ್ಕೆ ಗಾಯ ಆಯಿತು, ನಮ್ಮ ಇಂತಿಂಥ ಇದನ್ನು ನಮಗೆ ಹಾಳಾಯಿತು ಅಂತ ಹೇಳುವಂಥದ್ದು ಒಂದೊಂದಾಗಿ ಇವತ್ತು ಹೊರಗೆ ಬರ್ತಾಯಿದೆ. ನಮ್ಮ ಎಷ್ಟು ಯುದ್ಧ ವಿಮಾನಗಳು ನಾಶ ಆಯಿತು, ಇವತ್ತು ಈ 3 ವಾರಗಳ ನಂತರ ಒಬ್ಬ ಯೋಧನಿಗೆ ಇವತ್ತು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಸೊ ಅದೆಲ್ಲ ನಾವು ನೋಡಿದಂತಹ ಸಂದರ್ಭದಲ್ಲಿ ರಾಷ್ಟ್ರ ವ್ಯಾಪ್ತಿಯಲ್ಲಿ ನಮ್ಮೆಲ್ಲರನ್ನ ಕತ್ಲೆಯಲ್ಲಿಟ್ಟಂಥದ್ದು ಯಾಕೆ ಅನ್ನೋ ಪ್ರಶ್ನೆ ನಾವು ನಮ್ಮಷ್ಟಕ್ಕೆ ನಾವು ಹಾಕ್ಕೋಬೇಕಾಗುತ್ತೆ. ಸೊ ಇದು ಚರ್ಚೆ ಮಾಡ್ತಾ ಹೋದಾಗ ಅನೇಕ ವಿಚಾರಗಳು ಹೊರಗೆ ಬರುತ್ತೆ. ಒಂದು ಒಳ್ಳೆಯ ದೃಷ್ಟಿಯಿಂದ ಮಾಧ್ಯಮದ ಮುಂದೆ ಮಾತಾಡ್ತಾ ಇರಬೇಕಾದ್ರೆ ಜವಾಬ್ದಾರಿ ಕೇಂದ್ರ ಸರ್ಕಾರದ ವಿದೇಶಾಂಗ ಸಚಿವರಿಗೆ ಬರುತ್ತೆ, ಜೊತೆಗೆ ಮಾನ್ಯ ಪ್ರಧಾನಿಗೆ ಬರುತ್ತೆ. ಒಳ್ಳೆಯದಾಗಿದೆ, ಅವ್ರಿಗೆ ನಾವು ಶ್ರೇಯಸ್ಸನ್ನು ಕೊಡ್ತೇವೆ, ಅವ್ರಿಗೆ ಅಭಿನಂದನೆಯನ್ನು ಕೊಡ್ತೇವೆ, ಅವ್ರ ಜೊತೆ ನಾವು ಇದ್ದೇವೆ ಅನ್ನೋ ಭರವಸೆಯನ್ನು ಪದೇ ಪದೇ ಸಾರಿ ನಾವು ಹೇಳ್ತೇವೆ. ಆದರೆ ತಪ್ಪಾಗಿದ್ದಲ್ಲಿ ಅದರ ಹೊಣೆಗಾರಿಕೆಯು ನೀವೇ ಒತ್ಕೋಬೇಕು ಅನ್ನೋ ಒತ್ತನ್ನು ನಾನು ಮಾಡ್ತೇನೆ.